ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರುವಂತಹ ಬಸಳೆ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲಿಗೆ ನಾನು 1 ಕಟ್ಟಷ್ಟು ಬಸಳೆ ಎಲೆನ ತಗೊಂಡಿದ್ದೇನೆ. ಇಲ್ಲಿ ನಂತರ ಬಸಳೆ ಎಲೆನ ಮತ್ತು ಬಸಳೆ ದಂಟನ್ನ ಚೆಂದ ಮಾಡಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ 1 ಈರುಳ್ಳಿ, ಹಾಗೆ 1 ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಕುಕ್ಕರೊಳಗೆ ತೊಳೆದಿಟ್ಟ ಬೇಳೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತೊಳೆದಿಟ್ಟ ಬೇಳೆಗೆ ಬೇಳೆ ಹಾಕಿ ಆದ ನಂತರ ಕಟ್ ಮಾಡಿಟ್ಟ ಬಸಳೆ ಎಲೆ ಮತ್ತು ಬಸಳೆ ದಂಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಂತರ ಕಟ್ ಮಾಡಿಟ್ಟ 1 ಈರುಳ್ಳಿ, ಹಾಗೆ 1 ಟೊಮೆಟೊ ಹಣ್ಣು, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಆದ ನಂತರ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕಿ ಆದ ನಂತರ ಕುಕ್ಕರ್ ವಿಶಿಲ್ಲು ಒಂದು 2 ವಿಶಿಲಾದರೂ ಕುಗ್ಸ್ಕೊಳ್ಬೇಕು. ಮಸಾಲೆಗೆ ಒಂದು 10 ಬ್ಯಾಡಗಿ ಮೆಣಸು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 7-8 ಎಸಳು ಬೆಳ್ಳುಳ್ಳಿ ದಳ. ಹಾಗೆ ನಾನಿಲ್ಲಿ 1 ಕಡೆಯಷ್ಟು ಕಾಯಿ ತಗೊಂಡಿದ್ದೇನೆ. ನೀರು ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆ ಎಲ್ಲ ರೆಡಿ ಆದಮೇಲೆ ಈಗ ನೋಡಿ, ಕುಕ್ಕರಲ್ಲಿ ಬಸಳೆ ಚೆನ್ನಾಗಿ ಬೆಂದಿದೆ. ಬೆಂದೆಲ್ಲ ಆದಮೇಲೆ ನಾನು ಬೇರೆ ಪಾತ್ರಕ್ಕೆ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡಾದ ನಂತರ ರುಬ್ಬಿಟ್ಟ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಳ್ಬೇಕಂತ ಏನಿಲ್ಲ. ನೋಡಿ, ಮಸಾಲೆಲ್ಲ ಹಾಕಿ ಆದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ರೆ ಬಸಳೆ ಸೊಪ್ಪಿಗೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆನಂತರ ನೋಡಿ, ಇದು ಫುಲ್ಲು ಮಿಕ್ಸ್ ಆಗಿದೆ. ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಕುದಿ ಬಡಿಸ್ಬೇಕು. ನೋಡಿ, ಕುದಿ ಬರ್ತಾ ಇದೆ. ಈಗ ಕುದಿ ಬಂದಾದಮೇಲೆ ನಾನಿಲ್ಲಿ ಕೊನೆಯದಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆ ಎಲ್ಲ ಹಾಕಿ ಆಗಿದೆ. ಈಗ ನೋಡಿ, ರುಚಿಕರವಾದ ಒಂದು ಆರೋಗ್ಯಕರವಾದ ಬಸಳೆ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮುಂದಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.